ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನ ಪವಾಡ ಪುರುಷ ಮಲೆ ಮಹದೇಶ್ವರ ನೆಲೆಸಿರುವ ಮಲೆ ಮಹದೇಶ್ವರ ಬೆಟ್ಟವನ್ನು ಪ್ಲಾಸ್ಟಿಕ್ ಮುಕ್ತ ಪ್ರದೇಶವನ್ನಾಗಿ ಮಾಡಲು ಮಲೆ ಮಹದೇಶ್ವರ ಕ್ಷೇತ್ರ ಅಭಿವೃದ್ಧಿ ಪ್ರಾಧಿಕಾರವು ನೂತನ ಹೆಜ್ಜೆಯನ್ನ ಇಟ್ಟಿದ್ದು, ಪ್ಲಾಸ್ಟಿಕ್ಗೆ ಪರ್ಯಾಯವಾಗಿ ಪರಿಸರ ಸ್ನೇಹಿ ಮೆಕ್ಕೆಜೋಳ ಮತ್ತು ಸಬ್ಬಕ್ಕಿಯಿಂದ ತಯಾರಿಸಿದ ಕವರ್ಗಳನ್ನು ಪರಿಚಯಿಸಿದೆ. ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನ ಮಲೆ ಮಹದೇಶ್ವರ ಬೆಟ್ಟದ ರಂಗಮಂದಿರ ಆವರಣದಲ್ಲಿ ಶ್ರೀ ಮಲೆ ಮಹದೇಶ್ವರ ಸ್ವಾಮಿ ಕ್ಷೇತ್ರಾಭಿವೃದ್ಧಿ ಪ್ರಾಧಿಕಾರದ ಕಾರ್ಯದರ್ಶಿ ಎಇ ರಘುರವರ ಅಧ್ಯಕ್ಷತೆಯಲ್ಲಿ ನಡೆದ ಅಂಗಡಿ ಮಾಲೀಕರ ಸಭೆಯಲ್ಲಿ ಒನ್ಸೆನ್ ಬಯೋ ಪ್ರಾಡಕ್ಟ್ ಕಂಪನಿಯ ಪ್ರತಿನಿಧಿ ರೋಹಿತ್ ವಿನಯ್ ಮಾತನಾಡಿ, ಪ್ಲಾಸ್ಟಿಕ್ ಮುಕ್ತ ಪರಿಸರ ನಿರ್ಮಾಣ ನಮ್ಮೆಲ್ಲರ ಹೊಣೆ. ನಮ್ಮ ಕಂಪನಿಯ ಈ ಉತ್ಪನ್ನಗಳು ರಾಜ್ಯ ಸರ್ಕಾರದಿಂದ ಅನುಮೋದಿತವಾಗಿದೆ. ಇದು ಪರಿಸರ ಮತ್ತು ವನ್ಯಜೀವಿಗಳ ರಕ್ಷಣೆಗೆ ಮಹತ್ವದ ಹೆಜ್ಜೆಯಾಗಿದೆ ಎಂದಿದ್ದಾರೆ. ಈ ಕವರ್ಗಳು 180 ಡಿಗ್ರಿಯವರೆಗೂ ಬಿಸಿ ನೀರಿಗೆ ಸಹಿಸುವ ಸಾಮರ್ಥ್ಯವನ್ನು ಹೊಂದಿದ್ದು 120 ದಿನಗಳಲ್ಲಿ ಸಂಪೂರ್ಣವಾಗಿ ಗೊಬ್ಬರವಾಗಿ ಕರಗುತ್ತವೆ. ನೀರು ಬೀಳುತ್ತಿದ್ದಂತೆಯೇ ಕರಗುವ ಗುಣವಿದೆ. ಜಾನುವಾರುಗಳು ತಿಂದರೂ ಆರೋಗ್ಯಕ್ಕೆ ಹಾನಿಯಿಲ್ಲ ಎಂದು ತಿಳಿಸಿದ್ದಾರೆ. ಪ್ರಾಧಿಕಾರದ ಕಾರ್ಯದರ್ಶಿ ಎಇ ರಘು ಮಾತನಾಡಿ, ಶ್ರೀ ಕ್ಷೇತ್ರ ಮಲೆ ಮಹದೇಶ್ವರ ಬೆಟ್ಟವು ಅರಣ್ಯ ಪ್ರದೇಶದ ಮಧ್ಯಭಾಗದಲ್ಲಿರುವುದರಿಂದ ಅರಣ್ಯ ಸಂಪತ್ತು ವನ್ಯಪ್ರಾಣಿಗಳ ಸಂರಕ್ಷಣೆ ಮಾಡಲು ಶ್ರೀ ಕ್ಷೇತ್ರ ಮಲೆ ಮಹದೇಶ್ವರ ಬೆಟ್ಟವನ್ನು ಪ್ಲಾಸ್ಟಿಕ್ ಮುಕ್ತ ಪ್ರದೇಶವನ್ನಾಗಿ ಘೋಷಣೆ ಮಾಡಲಾಗಿದೆ. ಆದರೂ ವ್ಯಾಪಾರಸ್ಥರು ಪ್ಲಾಸ್ಟಿಕ್ ಬಳಕೆ ಮಾಡುತ್ತಿರುವುದರಿಂದ ಪರ್ಯಾಯವಾಗಿ ಮೆಕ್ಕೆಜೋಳ ಹಾಗೂ ಸಬ್ಬಕ್ಕಿಯಿಂದ ಕವರ್ಗಳನ್ನು ತಯಾರು ಮಾಡಿ ವ್ಯಾಪಾರಿಗಳಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ಖಾಸಗಿ ಕಂಪನಿಯ ಮುಖಾಂತರ ಪರಿಸರ ಸ್ನೇಹಿ ಕವರ್ ಪೂರೈಕೆ ಮಾಡಲು ಕ್ರಮ ಕೈಗೊಳ್ಳಲಾಗಿದೆ. ಈ ನಿಟ್ಟಿನಲ್ಲಿ ಮಲೆ ಮಹದೇಶ್ವರ ಬೆಟ್ಟ ಗ್ರಾಮ ಪಂಚಾಯಿತಿ ಹಾಗೂ ಪ್ರಾಧಿಕಾರದ ವ್ಯಾಪ್ತಿಯಲ್ಲಿ ಮಳಿಗೆ ಪಡೆದಿರುವ ವ್ಯಾಪಾರಸ್ಥರು ಹಾಗೂ ಭಕ್ತಾದಿಗಳು ಇಂತಹ ಕವರ್ಗಳನ್ನು ಬೆಟ್ಟದ ಪರಿಸರ ಸಂರಕ್ಷಣೆ ಮಾಡುವಲ್ಲಿ ಸಹಾಯ ನೀಡುತ್ತದೆ ಎಂದಿದ್ದಾರೆ. ಸಭೆಯಲ್ಲಿ ಪ್ರಾಧಿಕಾರದ ಅಧಿಕಾರಿಗಳಾದ ಜನಾರ್ದನ್, ನಾಗೇಂದ್ರ, ಗಿರಿಯಪ್ಪ, ರವೀಂದ್ರ, ಹಸಿರು ನಾಳೆ ಮಹದೇಶ್ವರ ಬೆಟ್ಟ ಯೋಜನೆಯ ಅಧಿಕಾರಿ ವಿಜಯ್ ಚಂದನ್, ಕ್ಷೇತ್ರ ವ್ಯಾಪ್ತಿಯ ವ್ಯಾಪಾರಸ್ಥರು, ಭಕ್ತರು ಮತ್ತು ಪ್ರಾಧಿಕಾರದ ಅಧಿಕಾರಿಗಳು ಹಾಜರಿದ್ದರು. ಮಾಡ್ತಿದ್ದೀರಲ್ಲ, ಇದು ಮೆಕ್ಕೆಜೋಳ ಸಬ್ಬಕ್ಕಿಂದ ಯೂಸ್ ಮಾಡಿರೋದು ನಾವು. ಇದು ಕರ್ನಾಟಕದಲ್ಲಿ ಫಸ್ಟ್ ಅಪ್ರೂವಲ್ ಆಗಿರೋದು ನಮ್ದು ಒಬ್ಬರಿದೆ. ಆಮೇಲೆ ಇದು ಇನ್ ಕೇಸ್ ಯೂಸ್ ಮಾಡಿ ಬಿಸಾಕಿದ್ರೆ 120ರಿಂದ 180 ದಿವಸದಲ್ಲಿ ಗೊಬ್ಬರ ಆಗುತ್ತೆ. ಅದೇ ಪ್ಲೇಸಲ್ಲಿ ನಮ್ಮ ಹಸುಗಳು ಅಥವಾ ಏನಾದರೂ ತಿಂದರೂ ಫುಡ್ ಆಗಿ ಡೈಜೆಷನ್ ಆಗೋದ್ರದ್ದು ಪಾಯ್ಸನ್ ಆಗಲ್ಲ. ಸೊ ಈಗ ನಾವು ಲಾಸ್ಟ್ ಸರ್ವೆ ಪ್ರಕಾರ 2023-24 ಪ್ರಕಾರ 45 ಮಿಲಿಯನ್ಸ್ ಮ್ಯಾಟ್ರಿಕ್ಸ್ ಟನ್ಸ್ ನಮ್ಮದು ಪ್ಲಾಸ್ಟಿಕ್ ಉತ್ಪತ್ತಿನೇ ಆಗಿದೆ. ಬಟ್ ಅದು ನಾವು ಎಲ್ಲಿ ಯೂಸ್ ಮಾಡಿ ಡಂಪಿಂಗ್ ಲ್ಯಾಂಡಲ್ಲೇ ಯೂಸ್ ಮಾಡ್ತಾಯಿದೆ. ಅದರಿಂದ ಪ್ರಾಣಿಗಳು ಪಕ್ಷಿಗಳೆಲ್ಲ ಸತ್ತೋಗ್ತಾ ಇದೆ. ಸೊ ನಮ್ಮ ಕಾನ್ಸೆಪ್ಟ್ ಬಂದು ಇದು ಯೂಸ್ ಮಾಡಿದ್ರೆ ಇದು ಫುಡ್ ಗ್ರೇಡ್ ಇದರಲ್ಲಿ ಫುಡ್ ಹಾಕಿದ್ರೆ ಏನೂ ಆಗೋಲ್ಲ. ಆಮೇಲೆ ನಾವು ಸುಮಾರು ಟೆಂಪಲ್ಗಳಿಗೆಲ್ಲ ಕೊಡ್ತಾಯಿದ್ವಿ ಇತ್ತೀಚೆಗೆ. ಈಗ ನಿಮ್ಮ ಹತ್ರ ಎಲ್ಲ ನಾನು ನೋಡಿದೆ, ಎಲ್ಲ ಬೆಳಗ್ಗೆ ಬಂದು ಸರ್ವೆ ಮಾಡಿದೆ, ಎಲ್ಲರೂ ಪ್ಲಾಸ್ಟಿಕ್ ಯೂಸ್ ಮಾಡ್ತಾರೆ. ಬಟ್ ಅದ್ರ ಬಗ್ಗೆ ನಮ್ಗೆ ಅವೇರ್ನೆಸ್ ಇರಬೇಕು. ಈಗ ಇದು ನಿಮ್ಮ ಅಂಗಡಿಯಿಂದನೇ ತೊಗೊಂಡಿರೋದು ಪ್ಲಾಸ್ಟಿಕ್ಕು. ಇದು ಪ್ಲಾಸ್ಟಿಕ್ ಕರಗಬೇಕಂದ್ರೆ 300 ವರ್ಷ ಆದರೂ ಕರಗಲ್ಲ. ನಮ್ಮದು 120 ದಿವಸದಲ್ಲೇ ಕರಗುತ್ತೋ ಹೆಂಗೆ ಅಂತ ನಾನು ಇವಾಗ ತೋರಿಸ್ತೀನಿ ನಿಮಗೆ. ನೋಡಿ, ಇದು ನಿಮ್ಮ ಮನೆಯಿಂದನೇ ಪ್ಲಾಸ್ಟಿಕ್ ತೊಗೊಂಡಿದ್ದು ಸಾಹೇಬರ ಎದುರುಗಡೆ ಹಾಕ್ತಾ ಇದ್ದೀವಿ. ಈಗ ನೀವು ಯೂಸ್ ಮಾಡ್ತಿರೋದು ಪ್ಲಾಸ್ಟಿಕ್, ಅದು ಹೌದು. ಈ ಪ್ಲಾಸ್ಟಿಕ್ ನಮ್ಮ ಭೂಮಿ ಮೇಲೆ ಬಿದ್ದರೆ 300 ವರ್ಷ ಆದರೂ ಕರಗಲ್ಲ. ಇದೇ ಪ್ಲೇಸಲ್ಲಿ ನಮ್ಮ ಪ್ರಾಡಕ್ಟ್ ಹಾಕಿದ್ರೆ ನೋಡಿ, ವಿದಿನ್ ಫ್ರಾಕ್ಷನ್ ಆಫ್ ಸೆಕೆಂಡಲ್ಲಿ ಇದು ಕರಗೋಗ್ಬಿಡುತ್ತೆ. ನೋಡಿ ಎಷ್ಟು ಏನಾದ್ರು ಕಾಣ್ತಾ ಇದ್ದೇನೆ ನೋಡಿ, ಇದು ಪೂರಾ ಫುಲ್ ನೀರು ಥರ. ಇದೇ ಥರ ನಮ್ಮದು ಭೂಮಿ ಮೇಲೆ ಗೊಬ್ಬರ ಆಗುತ್ತೆ. ಆ ಗೊಬ್ಬರದಿಂದ ಬೆಳೆಗಳಿಗೆ ಫುಡ್ ಆಗೋದು ಪಾಯ್ಸನ್ ಆಗಲ್ಲ. ಸೊ ಎಲ್ರಿಗೂ ಒಂದು ನಮ್ಮದು ರಿಕ್ವೆಸ್ಟ್ ಏನಂದರೆ, ಎಲ್ಲರೂ ಸೇರಿ ನಾವು ಒಗ್ಗಟ್ಟು ಸೇರಿ ನಮ್ಮ ಮಲೆ ಮಹದೇಶ್ವರ ಬೆಟ್ಟ ಸೇವೆ ಮಾಡೋಣ ಅಂತ ನಮ್ಮದೊಂದು ನಿಮ್ಮ ಹತ್ರ ವಿನಂತಿ ಮಾಡ್ಕೋತೀವಿ. ನಿಮ್ಮ ಅಭಿಪ್ರಾಯ ಇದ್ರೆ ತಿಳಿಸಿ. ಕೊಡಿ ಜನಾರ್ದನ್ ಮೈಕ್ ಅವರು. ಒಪ್ಪಿಗೆ ಇದೆಯಾ ಪ್ಲಾಸ್ಟಿಕ್ನ ಉಪಯೋಗಿಸ್ಕೊಳ್ಳಿಕ್ಕೆ? ನಮ್ಮ ಪರಿಸರ, ನಮ್ಮ ಮಹದೇಶ್ವರ ಬೆಟ್ಟನ ಕಾಪಾಡಬೇಕು. ಒಪ್ಪಿಗೆ ಇದೆ ಸರ್. ಸರ್ ಒಪ್ಪಿಗೆ ಇದೆ. ಇವತ್ತಿಂದನೇ ಸಪ್ಲೈ ಕೊಡ್ತೀವಿ. ಇದರಲ್ಲಿ ಯಾವುದೇ ಇದಿಲ್ಲಪ್ಪ. ನಮಗೆ ನಮ್ಮ ಮಹದೇಶ್ವರ ಬೆಟ್ಟ ಚೆನ್ನಾಗಿರ್ಬೇಕು, ಸ್ವಚ್ಛವಾಗಿರ್ಬೇಕು ಅನ್ನೋದು ಉದ್ದೇಶ. ಸರಿ. ಅದ್ರ ಜೊತೆಗೆ ನಿಮ್ಮ ಬೇಡಿಕೆ ಏನಿದೆ, ನಿಮಗೆ ವರ್ಷಕ್ಕೋ ಅಥವಾ ತಿಂಗಳಿಗೆ ಎಷ್ಟು ನಿಮ್ದು ಇಂಡೆಂಟ್ ಇರುತ್ತೆ? 1 kg ಬೇಕಾ, ಅರ್ಧ kg ಬೇಕಾ, 5 kg ಬೇಕಾ, ಇಲ್ಲ ಪ್ರಸಾದ ಹಾಕ್ಲಿಕ್ಕೆ ಬ್ಯಾಗ್ ಬೇಕಾ, ಯಾವ ಥರದ ಡಿಸೈನ್ ಬೇಕಂದ್ರೆ ನಿಮಗೆ ಕೊಡ್ತಾರೆ. ಬಿಸಿ ತಡೆಯುತ್ತಂತೆ. ಬಿಸಿನೂ ಕೂಡ ತಡೆಯುತ್ತೆ. 180 ಡಿಗ್ರಿ ಟೆಂಪ್ರೇಚರ್ನ ತಡೆಯುತ್ತೆ.
ಹೋಟೆಲ್ ಆಗಿರ್ಬೋದು, ಅಂಗಡಿಗಳಾಗಿರ್ಬೋದು, ಯಾವುದೇ ನೀವು ಪ್ಲಾಸ್ಟಿಕ್ ಎಲ್ಲೆಲ್ಲಿ ಯೂಸ್ ಮಾಡ್ತೀರಿ ಅದ್ರ ಪರ್ಯಾಯವಾಗಿ ನಮ್ಮ ಪರಿಸರ ಸ್ನೇಹಿ ಪ್ಲಾಸ್ಟಿಕನ್ನು ಯೂಸ್ ಮಾಡಬೇಕು ಅಂತೇಳಿ ಕೇಳ್ಕೊಳ್ತೀವಿ.